ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 29/1/2025 महावाक्य, मीठे बच्चे तुम्हें अपने योग बल से ही विकर्म विनाश कर पावन दुनिया बनानी है, यही तुम्हारी ಸೇವಾ है. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ನಿಮ್ಮದೇ ಆದ ಯೋಗ ಬಲದಿಂದ ವಿಕರ್ಮ ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಜಗತ್ತನ್ನು ರೂಪಿಸಬೇಕು. ಇದು ನಿಮ್ಮ ಸೇವೆಯಾಗಿದೆ. ಪ್ರಶ್ನೆ, ದೇವಿ ದೇವತಾ ಧರ್ಮ ಕಿ ಕೌನ್ ಸಿ ವಿಶೇಷತಾ ಗಾಯಿ ಹುಯಿ ಹೈ? ಬಾಬಾ ಪ್ರಶ್ನೆ ಕೇಳ್ತಾರೆ ಮಕ್ಕಳಿಗೆ, ದೇವಿ ದೇವತಾ ಧರ್ಮದ ಯಾವ ವಿಶೇಷತೆ ಗಾಯನ ಮಾಡಲಾಗ್ತದೆ? ಉತ್ತರ, देवी देवता धर्म ही बहुत सुख देने वाला है, वहाँ दुख का नाम निशान नहीं. ಬಾಬಾ ಹೇಳ್ತಾರೆ, ದೇವಿ ದೇವತಾ ಧರ್ಮವೇ ಬಹಳ ಸುಖ ಕೊಡುವಂಥದ್ದಾಗಿದೆ, ಅಲ್ಲಿ ದುಃಖದ ನಾಮ್ ನಿಶಾನ್ ಕೂಡ ಇರಲ್ಲ. तुम बच्चे 3/4 सुख पाते हो, अगर आधा सुख आधा दुख हो तो मज़ा ही ना आए. ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವು ಮಕ್ಕಳು 3/4 ಸುಖವನ್ನು ಅನುಭವ ಮಾಡ್ತೀರಾ, ಅಕಸ್ಮಾತ್ ಅರ್ಧ ಸುಖ ಅರ್ಧ ದುಃಖ ಆದರೆ ಅದು ಮಜಾನೇ ಬರಲ್ಲ ಅಂತಾರೆ ಬಾಬಾ. ಓಂ ಶಾಂತಿ. भगवान वाच, भगवान ने ही समझाया है कि कोई मनुष्य को भगवान नहीं कहा जा सकता. ಬಾಬಾ ಹೇಳ್ತಾರೆ, ಇಲ್ಲಿ ಭಗವಾನ್ ವಾಚ್ ಆಗಿದೆ. ಭಗವಾನ್ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ, ಯಾವುದೇ ಮನುಷ್ಯರಿಗೆ ಭಗವಾನ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ದೇವತಾओं को भी भगवान नहीं कहा जाता, भगवान तो निराकार है, उनका कोई भी साकारी व आकारी रूप नहीं है. ಬಾಬಾ ಹೇಳ್ತಾರೆ, ದೇವತೆಗಳಿಗೂ ಕೂಡ ಭಗವಂತ ಅಂತ ಹೇಳಲಿಕ್ಕೆ ಬರಲ್ಲ, ಭಗವಂತ ನಿರಾಕಾರ ಆಗಿದ್ದಾರೆ, ಅವ್ರಿಗೆ ಯಾವುದೇ ಕೂಡ ಸಾಕಾರಿ ಅಥವಾ ಆಕಾರಿ ರೂಪ ಇಲ್ಲ. सूक्ष्मवतनवासियों का भी सूक्ष्म आकार है, इसलिए उसको कहा जाता है सूक्ष्मवतन. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನವಾಸಿಗಳಿಗೂ ಕೂಡ ಸೂಕ್ಷ್ಮವಾದಂಥ ಆಕಾರ ಇದೆ, ಅದಕ್ಕೋಸ್ಕರ ಅದಕ್ಕೆ ಸೂಕ್ಷ್ಮವತನ ಅಂತ ಹೇಳಲಾಗ್ತದೆ. यहाँ साकारी मनुष्य तन है, इसलिए इसको स्थूल वतन कहा जाता है. ಬಾಬಾ ಹೇಳ್ತಾರೆ, ಇಲ್ಲಿ ಸಾಕಾರಿ ಮನುಷ್ಯರ ತನು ಇರುವ ಕಾರಣ ಇದಕ್ಕೆ ಸ್ಥೂಲವತನ ಅಂತ ಕರೆಯಲಾಗ್ತದೆ. सूक्ष्मवतन में यह स्थूल 5 तत्वों का शरीर होता नहीं. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದಲ್ಲಿ ಈ 5 ತತ್ವಗಳಿಂದಾಗಿರುವಂತಹ ಶರೀರ ಅಲ್ಲಿರಲ್ಲ. ये 5 तत्वों का मनुष्य शरीर बना हुआ है, इनको कहते हैं मिट्टी का पुतला. ಬಾಬಾ ಹೇಳ್ತಾರೆ, ಈ 5 ತತ್ವಗಳಿಂದ ಮನುಷ್ಯರ ಶರೀರ ತಯಾರಾಗಿದೆ, ಇದಕ್ಕೆ ಮಣ್ಣಿನ ಗೊಂಬೆ ಅಂತ ಹೇಳಲಾಗ್ತದೆ. सूक्ष्मवतनवासियों को मिट्टी का पुतला नहीं कहेंगे, डीटी धर्म वाले भी हैं मनुष्य, परंतु उनको कहेंगे दैवी गुण वाले मनुष्य. ಬಾಬಾ ಹೇಳ್ತಿದ್ದಾರೆ, ಸೂಕ್ಷ್ಮವತನವಾಸಿಗಳಿಗೆ ಮಣ್ಣಿನ ಗೊಂಬೆ ಅಂತ ಹೇಳೋದಿಲ್ಲ, ದೇವತಾ ಧರ್ಮದವರು ಕೂಡ ಮನುಷ್ಯರೇ, ಆದರೆ ಅವ್ರಿಗೆ ಹೇಳಲಾಗ್ತದೆ ದೈವಿ ಗುಣವುಳ್ಳಂಥ ಮನುಷ್ಯರು ಅಂತ. ये दैवी गुण प्राप्त किए हैं शिव बाबा से. दैवी गुण वाले मनुष्य और असुरी गुण वाले मनुष्यों में कितना फ़र्क है? ಬಾಬಾ ಹೇಳ್ತಾರೆ, ದೈವಿ ಗುಣ ಪ್ರಾಪ್ತಿ ಮಾಡ್ಕೊಂಡಿರೋದು ಶಿವಬಾಬನಿಂದ. ಈ ದೈವಿ ಗುಣವುಳ್ಳಂಥ ಮನುಷ್ಯರು ಮತ್ತು ಅಸುರಿ ಗುಣವುಳ್ಳಂಥ ಮನುಷ್ಯರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತಾರೆ ಬಾಬಾ. मनुष्य ही शिवालय व वेश्यालय में रहने लायक बनते हैं, सत्यु को कहा जाता है शिवालय. ಬಾಬಾ ಹೇಳ್ತಾರೆ, ಮನುಷ್ಯರೇ ಶಿವಾಲಯ ಅಥವಾ ವೇಶ್ಯಾಲಯದಲ್ಲಿ ಇರಲಿಕ್ಕೆ ಯೋಗ್ಯರಾಗ್ತಾರೆ, ಸತ್ಯುಗಕ್ಕೆ ಹೇಳಲಾಗ್ತದೆ ಶಿವಾಲಯ ಅಂತ. सत्युग यहाँ ही होता है, कोई मूल वतन व सूक्ष्म वतन में नहीं होता. ಬಾಬಾ ಒಂದು ಮಾತು ಹೇಳ್ತಾರೆ, ಸತ್ಯುಗದಲ್ಲಿ ಈ ಸ್ಥೂಲವಾದ ಜಗತ್ತಿನಲ್ಲೇ ಇರ್ತದೆ, ಇನ್ನು ಯಾವುದೇ ಮೂಲವತನ ಸೂಕ್ಷ್ಮವತನದಲ್ಲಿ ಸತ್ಯುಗ ಇರೋದಿಲ್ಲ. तुम बच्चे जानते हो वह शिव बाबा का स्थापन किया हुआ शिवालय है, कब स्थापन किया? ಬಾಬಾ ಕೇಳ್ತಾರೆ, ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಾ, ಇದು ಶಿವಬಾಬಾ ಸ್ಥಾಪನೆ ಮಾಡಿರುವಂತಹ ವಿಶ್ವವಿದ್ಯಾಲಯ ಅಥವಾ ಶಿವಾಲಯ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಇದು ಶಿವಬಾಬನ ಸ್ಥಾಪನೆ ಮಾಡಿರುವಂತಹ ಶಿವಾಲಯವಾಗಿದೆ. ಹಾಗಾದರೆ ಇದು ಯಾವಾಗ ಸ್ಥಾಪನೆಯಾಯಿತು? ಬಾಬಾ ಹೇಳ್ತಾರೆ, ಸಂಗಮ್ ಪರ್. यह पुरुषोत्तम युग है, अभी यह दुनिया है पति तमो प्रधान, इसको सतो प्रधान नई दुनिया नहीं कहेंगे. ಬಾಬಾ ಹೇಳ್ತಿದ್ದಾರೆ, ಇದು ಪುರುಷೋತ್ತಮ ಸಂಗಮ ಯುಗ, ಈ ಜಗತ್ತಾಗಿದೆ ಪತಿತ ತಮೋ ಪ್ರಧಾನ, ಇದಕ್ಕೆ ಸತೋ ಪ್ರಧಾನ ಜಗತ್ತು ಹೊಸ ಜಗತ್ತು ಅಂತ ನಾವು ಹೇಳೋದಿಲ್ಲ. नई दुनिया को सतो प्रधान कहा जाता है,
वही फिर जब पुरानी बनती हैं तो उसको ತಮೋ ಪ್ರಧಾನ कहा जाता है. ಬಾಬಾ ಹೇಳ್ತಾರೆ ಹೊಸ ಜಗತ್ತಿಗೆ ಸತೋಪ್ರಧಾನ ಅಂತ ಹೇಳಲಾಗ್ತದೆ. ಅದೇ ಯಾವಾಗ ಹಳೇದಾಗ್ತದೋ ಅದಕ್ಕೆ ತಮೋ ಪ್ರಧಾನ ಅಂತ ಹೇಳಲಾಗ್ತದೆ. फिर सतोप्रधान कैसे बनती हैं तुम बच्चों के योग बल से. ಬಾಬಾ ಹೇಳ್ತಾರೆ ಮತ್ತಿದು ಸತೋಪ್ರಧಾನ ಯಾವಾಗ ಆಗ್ತದೆ ಅಂದರೆ ನಾವು ಮಕ್ಕಳ ಯೋಗ ಬಲದಿಂದ. योग बल से ही तुम्हारे विकर्म विनाश होते हैं और तुम पवित्र बन जाते हो. ಬಾಬಾ ಹೇಳ್ತಾರೆ ಯೋಗ ಬಲದಿಂದಲೇ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ ಮತ್ತು ನೀವು ಪವಿತ್ರ ಆಗಿಬಿಡ್ತೀರ. पवित्र के लिए तो फिर ज़रूर पवित्र दुनिया चाहिए. नई दुनिया को पवित्र, पुरानी दुनिया को अपवित्र कहा जाता है. ಬಾಬಾ ಹೇಳ್ತಾರೆ ಪವಿತ್ರಕ್ಕೋಸ್ಕರ ಅಂದರೆ ಅವಶ್ಯವಾಗಿ ಪವಿತ್ರ ಜಗತ್ತು ಅಂದರೆ ಪವಿತ್ರ ಆತ್ಮಗಳಿಗೋಸ್ಕರ ಅವಶ್ಯವಾಗಿ ಪವಿತ್ರ ಜಗತ್ತು ಬೇಕಾಗ್ತದೆ. ಹೊಸ ಜಗತ್ತಿಗೆ ಪವಿತ್ರ, ಹಳೆಯ ಜಗತ್ತಿಗೆ ಅಪವಿತ್ರರು ಅಂತ ಹೇಳಲಾಗ್ತದೆ. ಪವಿತ್ರ ದುನಿಯಾ ಬಾಪ್ ಸ್ಥಾಪನ ಕರ್ತೆ हैं, ಪತಿ ದುನಿಯಾ ರಾವಣ ಸ್ಥಾಪನ ಕರ್ತೆ हैं. ಬಾಬಾ ಹೇಳ್ತಾರೆ ಪವಿತ್ರ ಜಗತ್ತು ತಂದೆ ಸ್ಥಾಪನೆ ಮಾಡಿದರೆ ಪತಿತ ಜಗತ್ತು ರಾವಣ ಸ್ಥಾಪನೆ ಮಾಡ್ತಾರೆ. यह बातें कोई मनुष्य नहीं जानते. यह 5 विकार न हो तो मनुष्य दुखी होकर बाप को याद क्यों करे. ಬಾಬಾ ಹೇಳ್ತಾರೆ ಈ ಮಾತು ಯಾವುದೇ ಮನುಷ್ಯರು ತಿಳ್ಕೊಂಡಿಲ್ಲ. 5 ವಿಕಾರಗಳಿಲ್ದಿದ್ರೆ ಮನುಷ್ಯರು ದುಃಖಿಯಾಗಿ ಪರಮಾತ್ಮನಾದರೂ ಯಾಕೆ ನೆನ್ಪು ಮಾಡ್ತಾ ಇದ್ರು ಅಂತಾರೆ ಬಾಬಾ. बाप कहते मैं हूँ ही दुख हरता सुख करता. रावण का 5 विकारों का पुतला बना दिया है 10 शीश का. ಬಾಬಾ ಹೇಳ್ತಿದ್ದಾರೆ ನಾನಿರೋದೇ ದುಃಖ ಹರ್ತ ಸುಖ ಕರ್ತ. ರಾವಣನ 5 ವಿಕಾರಗಳ ಗೊಂಬೆ ಮಾಡಿದರು, 10 ತಲೆಯನ್ನು ತೋರಿಸಿದರು, 10 ತಲೆಯ ರಾವಣನನ್ನಾಗಿ ಮಾಡಿ ನಿಲ್ಲಿಸ್ತಾರೆ. उस रावण को दुश्मन समझकर जलाते हैं. सो भी ऐसे नहीं कि द्वापर आदि से जलना शुरू करते हैं. ಬಾಬಾ ಹೇಳ್ತಾರೆ ಆ ರಾವಣನನ್ನು ಶತ್ರು ಅಂತ ತಿಳ್ಕೊಂಡು ಸುಡ್ತಾರೆ. उस रावण को दुश्मन समझकर जलाते हैं. सो भी ऐसे नहीं कि द्वापर आदि से जलाना शुरू करते हैं. ಬಾಬಾ ಹೇಳ್ತಾರೆ ಅದು ಕೂಡ ಈ ರೀತಿಯೆಲ್ಲ ದ್ವಾಪರದ ಆದಿಯಿಂದಲೇ ಅವನು ಸುಡ್ಲಿಕ್ಕೆ ಶುರು ಮಾಡ್ತಾರೆ. नहीं, जब तमो प्रधान बनते हैं तब कोई मतांतर वाले बैठ या नई बातें निकालते हैं. ಇಲ್ಲ ಅಂತಾರೆ ಬಾಬಾ. ಯಾವಾಗ ತಮೋ ಪ್ರಧಾನ ಆಗ್ತಾರೋ ಆವಾಗ ಕೆಲವರು ಮತಾಂತರ ಉಳ್ಳವರು ಕೂತ್ಕೊಂಡು ಎಲ್ಲ ಹೊಸ ಮಾತುಗಳನ್ನು ತರ್ತಾರೆ, ಜಾರಿಗೆ ತರ್ತಾರೆ ಅಂತ. जब कोई बहुत दुख देते हैं तब उनका एफिजी बनाते हैं. तो यहाँ भी मनुष्यों को जब बहुत दुख मिलता है तब यह रावण का बुत बनाकर जलाते हैं. ಬಾಬಾ ಹೇಳ್ತಾರೆ ಯಾವಾಗ ಬಹಳ ದುಃಖ ಕೊಡ್ತಾರೆ ಯಾರಾದರೂ ಅವ್ರದ್ದೊಂದು ಮೂರ್ತಿ ಮಾಡಿ ಸುಡುತ್ತಾರೆ. ಇಲ್ಲಿಯೂ ಕೂಡ ಮನುಷ್ಯರಿಗೆ ಯಾವಾಗ ದುಃಖ ಸಿಗ್ತದೆ ಅವಾಗ ಈ ರಾವಣನ ಮೂರ್ತಿ ಮಾಡಿ ಸುಡುತ್ತಾರೆ. तुम बच्चों को 3/4 सुख रहता है, अगर आधा दुख हो तो वह मज़ा ही क्या रहा. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ 3/4 ಸುಖ ಸಿಗ್ತದೆ, ಅಕಸ್ಮಾತ್ ಅರ್ಧ ದುಃಖ ಆದರೆ ಮಜಾ ಆದರೂ ಎಲ್ಲಿರ್ತದೆ ಅಂತಾರೆ ಬಾಬಾ. बाप कहते तुम्हारा यह देवी देवता धर्म बहुत सुख देने वाला है. सृष्टि तो अनादि बनी हुई है. ಬಾಬಾ ಹೇಳ್ತಾರೆ ನಿಮ್ಮ ಈ ದೇವಿ ದೇವತಾ ಧರ್ಮ ಭಾಳ ಸುಖ ಕೊಡುವಂಥದ್ದು. ಸೃಷ್ಟಿ ಅನಾದಿ ಮಾಡಲ್ಪಟ್ಟಿದೆ. ಯಾ कोई पूछ नहीं सकता कि सृष्टि क्यों बनी, फिर कब पूरी होगी. ಬಾಬಾ ಹೇಳ್ತಾರೆ ಇದನ್ನು ಯಾರೂ ಕೇಳಕ್ಕೆ ಬರಲ್ಲ, ಸೃಷ್ಟಿ ಯಾಕೆ ತಯಾರಾಯಿತು, ನಂತರ ಯಾವಾಗ ಪೂರ್ಣ ಆಗ್ತದೆ ಅಂತ. यह चक्र फिरता ही रहता है. शास्त्रों में कल्प की आयु लाखों वर्ष लगा दी है. ಬಾಬಾ ಹೇಳ್ತಾರೆ ಈ ಚಕ್ರ ತಿರುಗ್ತಾನೇ ಇರ್ತದೆ. ಶಾಸ್ತ್ರದಲ್ಲಿ ಕಲ್ಪದ ಆಯು ಲಕ್ಷಾಂತರ ವರ್ಷ ಅಂತ ಬರೆದ್ರು. ಜರೂರ್ ಸಂಗಮ್ ಯುಗ भी होगा जबकि सृष्टि बदलेगी. ಅವಶ್ಯವಾಗಿ ಸಂಗಮ್ ಯುಗನೇ ಇರಬೇಕಲ್ಲ, ಸೃಷ್ಟಿ ಬದಲಾವಣೆ ಆಗ್ತದೆ. ಅಭಿ ಜೈಸೆ ತುಮ್ ಫೀಲ್ ಕರ್ತೆ ಹೋ ऐसे और कोई समझते नहीं. ಈಗ ಯಾವ ರೀತಿ ನೀವು ಅನುಭವ ಮಾಡ್ತೀರಾ ಹಾಗೆ ಬೇರೆಯವ್ರಿಗೆ ಇದು ಅರ್ಥ ಆಗಲ್ಲ ಅಂತಾರೆ ಬಾಬಾ. इतना भी नहीं समझते. बचपन में राधे कृष्ण में इतना भी नहीं समझते. बचपन में राधे कृष्ण नाम है, फिर स्वयंवर होता है. ಬಾಬಾ ಹೇಳ್ತಾರೆ ಇಷ್ಟು ಕೂಡ ತಿಳ್ಕೊಳ್ಳೋದಿಲ್ಲ. ಸಣ್ಣವರಿದ್ದಾಗ ಅವರಿಗೆ ರಾಧಾಕೃಷ್ಣ ಅಂತ ಹೆಸರಿರ್ತದೆ, ನಂತರ ಅವ್ರದ್ದು ಸ್ವಯಂವರ ಆಗ್ತದೆ. दोनों अलग अलग राजधानी के हैं. फिर उनका स्वयंवर होता है तो लक्ष्मी नारायण बनते हैं. ಬಾಬಾ ಹೇಳ್ತಿದ್ದಾರೆ ನಂತರ ಬೇರೆ ಬೇರೆ ರಾಜಧಾನಿಯವರವರು ಅವ್ರದ್ದು ಯಾವಾಗ ಸ್ವಯಂವರ ಆಗ್ತದಲ್ಲ ಆವಾಗ ಲಕ್ಷ್ಮೀನಾರಾಯಣರಾಗ್ತಾರೆ. यह सब बातें बाप समझाते हैं. बाप ही नॉलेजफुल है. ಇದೆಲ್ಲ ಮಾತುಗಳನ್ನು ನಮಗೆ ತಂದೆ ತಿಳಿಸ್ಕೊಡ್ತಾರೆ. ತಂದೆನೇ ನಾಲೆಜ್ಫುಲ್ ಆಗಿದ್ದಾರೆ. ऐसे नहीं कि वह जानी जाननहार है,
अब तुम बच्चे समझते हो, बाप तो आकर नॉलेज देता है. ಈ ರೀತಿನೂ ಕೂಡ ಅಲ್ಲ, ಶಿವಬಾಬಾ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರಿ, ತಂದೆ ಬಂದು ನಮಗೆ ಜ್ಞಾನ ಕೊಡ್ತಾರೆ. ನಾಲೆಜ್ ಪಾಠಶಾಲಾ ಮೇ ಮಿಲ್ತಿ ಹೈ, ಪಾಠಶಾಲಾ ಮೇ ಏಮ್ ಆಬ್ಜೆಕ್ಟ್ ತೋ ಜರೂರ್ ಹೋನಿ ಚಾಹಿ. ಬಾಬಾ ಹೇಳ್ತಾರೆ ಜ್ಞಾನ ಪಾಠಶಾಲೆಯಲ್ಲಿ ಸಿಗ್ತದೆ. ಪಾಠಶಾಲೆಯಲ್ಲಿ ಗುರಿ ಉದ್ದೇಶನೂ ಕೂಡ ಅವಶ್ಯವಾಗಿರಬೇಕಲ್ವಾ. ಅಭಿ ತುಮ್ ಪढ़ रहे हो, ಚೀಚಿ ದುನಿಯಾ ಮೇ ರಾಜ್ಯ ನಹೀ ಕರ್ ಸಕ್ತೆ. ಬಾಬಾ ಹೇಳ್ತಾರೆ ಈಗ ನೀವು ಓದ್ತಿದ್ದೀರಾ, ಚೀಚಿ ಜಗತ್ತಿನಲ್ಲಿ ರಾಜ್ಯ ಆಳೋದಿಲ್ಲ. राज्य करेंगे गुलगुल दुनिया में, ರಾಜ್ಯೋ कोई सत्युग में थोड़ी सिखाएंगे. ರಾಜ್ಯ ಆಳ್ತೇವೆ ಆ ಹೂವಿನ ಜಗತ್ತಿನಲ್ಲಿ. ರಾಜ್ಯೋಗ ಬಾಬಾ ಹೇಳ್ತಾರೆ ಯಾರು ಕೂಡ ಸತ್ಯುಗದಲ್ಲಿ ಕಲಿತಾರೇನು ಅಂತ. ಸಂಗಮ್ ಯುಗ ಪರ್ ಹಿ ಬಾಪ್ ರಾಜಯೋಗ ಸಿಕ್ಲಾತೆ, ಯ ಬೇಹದ್ ಕಿ ಬಾತೆ. ಸಂಗಮ್ ಯುಗದಲ್ಲೇ ಬಂದು ಶಿವಬಾಬಾ ನಮಗೆ ರಾಜಯೋಗ ಕಲಿಸ್ತಾರೆ. ಇದು ಬೇಹದ್ದಿನ ಮಾತಾಗಿದೆ. ಬಾಪ್ ಕಾ ಬಾತೆ ಹೇ ಕಿಸ್ಕೋ ಭಿ ಪತಾ ನಹಿ, ಘೋರ ಅಂಧಿಯಾರೆ ಮೇ ಹೇ. ಬಾಬಾ ಹೇಳ್ತಾರೆ ತಂದೆ ಯಾವಾಗ ಬರ್ತಾರೆ ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ, ಘೋರವಾದ ಅಂಧಕಾರದಲ್ಲಿದ್ದಾರೆ. ज्ञान सूर्य नाम से जापान में वो लोग अपने को सूर्यವಂಶಿ कहलाते हैं. ಬಾಬಾ ಹೇಳ್ತಾರೆ ಜ್ಞಾನ ಸೂರ್ಯನ ಹೆಸರಿನಿಂದ ಈ ಜಪಾನಿಗರು ತಮ್ಮನ್ನು ಸೂರ್ಯವಂಶಿಗಳು ಅಂತ ಹೇಳ್ಕೊಳ್ತಾರೆ. वास्तव में सूर्यवंशी तो देवताएं ठहरे, सूर्यवंशियों का राज सतयुग में ही था. ಬಾಬಾ ಹೇಳ್ತಾರೆ ಹಾಗೆ ನೋಡಿದರೆ ಸೂರ್ಯವಂಶಿ ಅಂತ ದೇವತೆಗಳು ತಾನೆ ಸೂರ್ಯವಂಶದವರು ಅಂತ. ಸೂರ್ಯವಂಶಿಯರ ರಾಜ್ಯ ಸತ್ಯುಗದಲ್ಲೇ ಇತ್ತು. ಗಾಯ ಬಿ ಜಾತಾ ಹೈ, ज्ञान सूर्य प्रगट अज्ञान अंधेरा विनाश, तो ಭಕ್ತಿ ಮಾರ್ಗ ಕಾ ಅಂಧಿಯಾರ ವಿನಾಶ. ಬಾಬಾ ಹೇಳ್ತಾರೆ ಒಂದು ಗಾಯನ ಮಾಡಲಾಗ್ತದೆ, ಯಾವಾಗ ಜ್ಞಾನ ಸೂರ್ಯ ಪ್ರಗಟ ಆಗ್ತಾನೋ ಅಜ್ಞಾನದ ಅಂಧಕಾರ ವಿನಾಶ ಆಗ್ತದೆ, ಭಕ್ತಿ ಮಾರ್ಗದ ಅಂಧಕಾರ ವಿನಾಶ ಆಗ್ತದೆ ಅಂತಾರೆ ಬಾಬಾ. ನೈ ದುನಿಯಾ ಸೋ ಪುರಾನಿ, ಪುರಾನಿ ದುನಿಯಾ ಸೋ ಫಿರ್ ನೈ ಹೋತಿ ಹೈ, ಯಾ ಬೇಹದ್ ಕಾ ಬಡಾ ಘರ್ ಹೈ. ಬಾಬಾ ಹೇಳ್ತಾರೆ ಹೊಸ ಜಗತ್ತು ಹಳೇದಾಗ್ತದೆ, ಹಳೆ ಜಗತ್ತು ಮತ್ತೆ ಹೊಸದಾಗ್ತದೆ. ಇದು ಬೇಹದ್ದಿನ ದೊಡ್ಡ ಮನೆಯಾಗಿದೆ. ಕಿತ್ನಾ ಬಡಾ ಮಾಂಡವಾ ಹೇ, ಸೂರ್ಯ ಚಾಂದ್ ಸಿತಾರೆ ಕಿತ್ನಾ ಕಾಮ್ ದೇತೆ ಹೇ. ಬಾಬಾ ಹೇಳ್ತಾರೆ ಎಷ್ಟು ದೊಡ್ಡ ಮಂಟಪ ಇದು, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲೂ ಕೂಡ ಎಷ್ಟು ಕೆಲಸ ಕೊಡ್ತವೆ ಅಂದರೆ ಅರ್ಥ ಅವೆಲ್ಲ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇರ್ತವೆ. ರಾತ್ರಿ ಕೋ ಬಹುತ್ ಕಾಮ್ ಚಲ್ತಾ ಹೇ, ऐसे भी कोई राजा लोग हैं जो दिन को सो जाते हैं, रात को अपनी सभा आदि लगाते हैं, ಖರೀದಾರಿ करते हैं. ಬಾಬಾ ಹೇಳ್ತಿದ್ದಾರೆ ರಾತ್ರಿನೂ ಕೂಡ ಎಷ್ಟು ಕೆಲಸ ನಡೀತಿರ್ತದೆ. ಹೀಗೂ ಕೆಲವು ರಾಜರಿರ್ತಾರೆ, ಹಗಲು ನಿದ್ದೆ ಮಾಡ್ತಾರೆ, ರಾತ್ರಿ ತಮ್ಮ ಸಭೆಯನ್ನೆಲ್ಲ ನಡೆಸ್ತಾರೆ. ಖರೀದಾರಿ ಅಂದರೆ ಖರೀದಿಯನ್ನೆಲ್ಲ ಅವರು ರಾತ್ರಿನೇ ಮಾಡ್ತಿರ್ತಾರೆ. ಅಬ್ ಯ ತಕ್ ಬಿ ಕहाँ ಕहाँ ಚಲ್ತಾ ಹೇ, ಮಿಲ್ ಶಾದಿ ಬಿ ರಾತ್ ಕೋ ಚಲ್ತಿ ಹೇ. ಬಾಬಾ ಹೇಳ್ತಾರೆ ಇದು ಕೂಡ ಈಗೆಲ್ಲ ಇದು ಎಲ್ಲೆಲ್ಲಿ ನಡೀತದೆ, ಕೆಲವು ಮಿಲ್ಸ್ ಇರ್ತವೆ ಅವೆಲ್ಲ ರಾತ್ರಿಗೆ ನಡೀತದೆ. ಯಹ ಹೇ ಹದ್ಕೆ ರಾತ್ ದಿನ್ ವಹೆ ಬೇಹದ್ ಕಿ ಬಾತ್. ಬಾಬಾ ಹೇಳ್ತಾರೆ ಇದು ಹದ್ದಿನ ಹಗಲು ರಾತ್ರಿ ಆದರೆ ಬಾಬಾ ಹೇಳ್ತಿರೋದು ಬೇಹದ್ದಿನ ಮಾತು. ಯ ಬಾತೆ ಸಿವಾಯ್ ತುಮಾರೆ ಕೊಯ್ ಕಿಸ್ಕಿ ಬುದ್ಧಿ ಮೇ ನೈ ಹೇ. ಈ ಮಾತು ನಾವು ಮಕ್ಕಳ ಹೊರತು ಇನ್ಯಾರ ಬುದ್ಧಿಯಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಶಿವಬಾಬಾ ಕೋ ಬಿ ಜಾನ್ತೆ ನಹಿ, ಬಾಪ್ ಹರ್ ಬಾತ್ ಸಮझाते रहते हैं. ಬಾಬಾ ಹೇಳ್ತಾರೆ ಶಿವಬಾಬನಂತೂ ಯಾರೂ ತಿಳ್ಕೊಂಡೇ ಇಲ್ಲ, ಪ್ರತಿ ಮಾತನ್ನು ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಬ್ರಹ್ಮ ಕೆ ಲಿಯೇ ಬಿ ಸಮझाए ಹೇ, ಪ್ರಜಾಪಿತ ಬ್ರಹ್ಮ, ಬ್ರಹ್ಮನಿಗೋಸ್ಕರನೂ ತಿಳಿಸ್ಕೊಡ್ಲಾಗ್ತದೆ ಪ್ರಜಾಪಿತ ಬ್ರಹ್ಮ ಅಂತ. बाप जब सृष्टि रचते हैं तो ज़रूर किस में प्रवेश करेंगे, पावन मनुष्य तो होते ही संगम युग में. ಪಾವನ್ ಮನುಷ್ಯ ತೋ ಹೋತೆ ಹಿ ಹೇ ಸತ್ಯುಗ್ ಮೇ. ಬಾಬಾ ಹೇಳ್ತಾರೆ ತಂದೆ ಯಾವಾಗ ಸೃಷ್ಟಿಯನ್ನು ರಚನೆ ಮಾಡ್ತಾರೆ ಅವಶ್ಯವಾಗಿ ಯಾರೆಲ್ಲಾದರೂ ಪ್ರವೇಶ ಮಾಡ್ತಾರಲ್ವ, ಪಾವನ ಮನುಷ್ಯರು ಇರೋದೇ ಸತ್ಯುಗದಲ್ಲಿ. ಕಲಿಯುಗ ಮೇ ತೋ ಸಬ್ ವಿಕಾರ ಸೆ ಪೈದಾ ಹೋತೆ, ಇಸ್ಲಿಯೇ ಪತಿತ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮ ತೆಗೆದುಕೊಳ್ಳುವ ಕಾರಣ ಬಾಬಾ ಹೇಳ್ತಾರೆ ಅವ್ರಿಗೆ ಪತಿತರು ಅಂತ ಹೇಳಲಾಗ್ತದೆ. ಮನುಷ್ಯ ಕಹೆಂಗೆ ವಿಕಾರ ಬಿಗರ್ ಸೃಷ್ಟಿ ಕೈಸೆ ಚಲೆಂಗೆ. ಅರೆ ದೇವತಾओं को तुम कहते हो ಸಂಪೂರ್ಣ ನಿರ್ವಿಕಾರಿ. ಮನುಷ್ಯರು ಹೇಳ್ತಾರೆ ವಿಕಾರ ಇಲ್ಲದೆ ಸೃಷ್ಟಿ ಹೇಗೆ ನಡೀತದೆ ಅಂತ. ಅರೆ ದೇವತೆಗಳು ಅಂತ ನೀವು ಏನು ಹೇಳ್ತೀರೋ ಅವರು ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ. कितनी शुद्धता से उनके मंदिर बनाते हैं, ब्राह्मण बिगर कोई को अंदर अलाउ नहीं करेंगे. ಬಾಬಾ ಹೇಳ್ತಾರೆ ಎಷ್ಟು ಶುದ್ಧತೆಯಿಂದ ಅವರು ಮಂದಿರಗಳನ್ನೆಲ್ಲ ಕಟ್ಟಿಸ್ತಾರೆ. ಬ್ರಾಹ್ಮಣರ ಹೊರತು ಯಾರು ಕೂಡ ಅಲ್ಲಿ ಒಳಗೆ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. वास्तव में इन देवताओं को विकारी कोई टच कर नहीं सकता, परंतु आजकल तो पैसे से सब कुछ होता है. ಬಾಬಾ ಹೇಳ್ತಾರೆ ಹಾಗೆ ನೋಡಿದರೆ ಈ ದೇವತೆಗಳನ್ನು ವಿಕಾರಿಗಳು ಟಚ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ
ಇವತ್ತಿನ ಸಮಯ ಹೇಗಾಗಿದೆ ಅಂದರೆ ದುಡ್ಡು ಕೊಟ್ಟರೆ ಎಲ್ಲನೂ ನಡೀತದೆ ಅಂತಾರೆ ಬಾಬಾ. कोई घर में मंदिर आदि रखते हैं तो भी ब्राह्मण को ही बुलाते हैं. ಬಾಬಾ ಹೇಳ್ತಾರೆ ಇನ್ನು ಕೆಲವರ ಮನೆಯಲ್ಲಿ ತಾವೇ ಒಂದು ಸಣ್ಣ ಮಂದಿರ ಮಾಡ್ಕೊಂಡಿರ್ತಾರೆ, ಅಲ್ಲಿ ಬ್ರಾಹ್ಮಣರನ್ನೇ ಕರೆಸಿ ಪೂಜೆ ಮಾಡ್ತಾರೆ. अब विकारी तो वह ब्राह्मण भी है, सिर्फ नाम ब्राह्मण है. ಬಾಬಾ ಹೇಳ್ತಾರೆ ಈಗ ವಿಕಾರಿ ಅಂತೂ ಅವ್ರ ಬ್ರಾಹ್ಮಣರು ಇದ್ದಾರೆ ತಾನೆ, ಕೇವಲ ಹೆಸರು ಬ್ರಾಹ್ಮಣರು ಅಂತ. ये तो दुनिया ही विकारी है तो पूजा भी विकारियों से होती है. ಅದಕ್ಕೆ ಬಾಬಾ ಒಂದು ಮಾತು ತಿಳಿಸ್ಕೊಡ್ತಾರೆ, ಈ ಜಗತ್ತೇ ವಿಕಾರಿ ಅಂದಾಗ ಈ ಪೂಜೆಗಳನ್ನು ಕೂಡ ವಿಕಾರಿಗಳಿಂದಲೇ ನಡೀತದೆ. ನಿರ್ವಿಕಾರಿ ಕಾಸೆ ಆಯೆ, ನಿರ್ವಿಕಾರಿ ಹೋತೆ ಈ ಸತ್ಯುಗ ಮೇ. ಬಾಬಾ ಹೇಳ್ತಾರೆ ನಿರ್ವಿಕಾರಿಗಳು ಎಲ್ಲಿಂದ ಬರ್ತಾರೆ, ಈ ನಿರ್ವಿಕಾರಿಗಳಿರೋದೇ ಸತ್ಯುಗದಲ್ಲಿ. ऐसे नहीं कि जो विकार में नहीं जाते उनको निर्विकारी कहेंगे, शरीर तो फिर भी विकार से पैदा हुआ है ना. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಥರನೂ ಅಲ್ಲ, ಯಾರು ವಿಕಾರದಲ್ಲಿ ಹೋಗೋದಿಲ್ಲ ಅಂದರೆ ವಿಕಾರಿ ಇರೋದಿಲ್ಲ ಅಂದಕ್ಕೆ ಅವರಿಗೆ ನಿರ್ವಿಕಾರಿ ಅಂತ ಹೇಳಲಿಕ್ಕೂ ಬರಲ್ಲ. ಶರೀರ ಅಂತ ಬಾಬಾ ಹೇಳ್ತಾರೆ ವಿಕಾರದಿಂದಲೇ ಜನ್ಮ ಆಗಿರೋದಲ್ವ. ಬಾಪ್ನೆ ಏಕ್ ಹಿ ಬಾತ್ ಬತ್ತಾಯಿ ಹೇ ಕಿ ಯ ಸಾರಾ ರಾವಣ ರಾಜ್ಯ. ನಾವೆಲ್ಲ ಮಕ್ಕಳಿಗೆ ಒಂದು ಮಾತು ತಿಳಿಸ್ಕೊಡ್ತಾರೆ ಬಾಬಾ, ಇಡೀ ಜಗತ್ತು ರಾವಣನ ರಾಜ್ಯವಾಗಿದೆ. ರಾಮರಾಜ್ಯ ಮೇ ಹೇ ಸಂಪೂರ್ಣ ನಿರ್ವಿಕಾರಿ, ರಾವಣ ರಾಜ್ಯ ಮೇ ಹೇ ವಿಕಾರಿ. ರಾಮರಾಜ್ಯದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿದ್ದರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳೇ. सत्युग में पवित्रता थी तो पीस प्रॉस्पेरिटी थी, तुम दिखला सकते हो. सत्युग में लक्ष्मी नारायण का राज्य था ना. ಸತ್ಯುಗದಲ್ಲಿ ಪವಿತ್ರತೆ ಇತ್ತು, ಶಾಂತಿ ಸುಖ ಎಲ್ಲವೂ ಇತ್ತು, ನೀವು ತೋರಿಸ್ಬೋದು. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ವ. यहाँ 5 विकार होते नहीं, वह है ही पवित्र राज्य जो भगवान स्थापन करते हैं. ಬಾಬಾ ಹೇಳ್ತಾರೆ ಅಲ್ಲಿ 5 ವಿಕಾರಗಳು ಅನ್ನೋದು ಇರೋದಿಲ್ಲ, ಅದಿರೋದೇ ಪವಿತ್ರ ರಾಜ್ಯ, ಭಗವಂತ ಸ್ಥಾಪನೆ ಮಾಡ್ತಾರೆ. ಭಗವಾನ್ ಪತಿತ ರಾಜ್ಯ ತೋಡಿ ಸ್ಥಾಪನೆ करते हैं. ಭಗವಂತ ಪತಿತ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೇನು. सत्युग में अगर पतित होते तो पुकारते ना, वहाँ तो कोई पुकारते ही नहीं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಅಕಸ್ಮಾತ್ ಪತಿತರಿದ್ದರೆ ಕರೀತಿದ್ರೇನು. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಅಕಸ್ಮಾತ್ ಪತಿತರಿದ್ದರೆ ಕರಿತಿದ್ರಲ್ವಾ. ಅಲ್ಲಿ ಯಾವುದು ಕರೆಯುವಿಕೆ ಅಂದರೆ ಪರಮಾತ್ಮನ ಕರೆಯೋದಿರೋದಿಲ್ಲ. ಸುಖ ಮೇ ಕೊಯ್ ಯಾದ ನೈ ಕರ್ತೆ, ಪರಮಾತ್ಮ ಕಿ ಮಹಿಮಾ ಬಿ ಕರ್ತೆ ಹೇ. ಸುಖಕ್ಕೆ ಸಾಗರ್, ಪವಿತ್ರತಾ ಕೆ ಸಾಗರ್. ಬಾಬಾ ಹೇಳ್ತಾರೆ ಸುಖದಲ್ಲಿ ಯಾರೂ ಪರಮಾತ್ಮನನ್ನು ಕರೆಯೋದಿಲ್ಲ, ನೆನಪು ಕೂಡ ಮಾಡೋದಿಲ್ಲ, ಅದಕ್ಕೋಸ್ಕರ ಪರಮಾತ್ಮನಿಗೆ ಮಹಿಮೆ ಮಾಡಲಾಗ್ತದೆ. ಸುಖದ ಸಾಗರ, ಪವಿತ್ರತೆಯ ಸಾಗರ. कहते भी है शांति हो, अब सारी दुनिया में शांति मनुष्य कैसे करेंगे. ಹೇಳ್ತಾರೆ ಈಗ ಏನಂತ, ಶಾಂತಿ ಬೇಕು ಅಂತ. ಬಾಬಾ ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ಶಾಂತಿ ಮನುಷ್ಯರು ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ, ಅಥವಾ ಇಡೀ ಜಗತ್ತಿಗೆ ಶಾಂತಿ ಹೇಗೆ ಸಿಗ್ತದೆ ಅಂತಾರೆ ಬಾಬಾ. ಶಾಂತಿ ಕಾ ರಾಜ್ಯ ತೋ ಏಕ್ ಸ್ವರ್ಗ ಮೇ ಇತ್ತ, ಶಾಂತಿಯ ರಾಜ್ಯ ಒಂದು ಸ್ವರ್ಗದಲ್ಲೇ ಇತ್ತು. ಅಬ್ ಕೊಯ್ ಆಪಸ್ ಮೇ ಲಡ್ತೆ ಹೇ ತೋ ಸುಲಹ ಕರಾನ ಹೋತಾ ಹೇ. ಬಾಬಾ ಹೇಳ್ತಾರೆ ಈಗ ಯಾರಾದರೂ ಒಬ್ರಿಗೊಬ್ರು ಜಗಳ ಮಾಡ್ತಿದ್ದಾರೆ, ಯುದ್ಧ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಶಾಂತ ಮಾಡಿಸ್ಬೇಕಾಗ್ತದೆ. ವಹಾತೋ ಹೈ ಹಿ ಏಕ ರಾಜ್ಯ. ಅದಕ್ಕೆ ಬಾಬಾ ಹೇಳ್ತಾರೆ ಅಲ್ಲಿರೋದೇ ಒಂದೇ ರಾಜ್ಯ. ಬಾಪ್ ಕತೆ ಇಸ್ ಪುರಾನಿ ದುನಿಯಾ ಕೋ ಹಿ ಅಬ್ ಖತಮ್ ಹೋನಾ ಹೇ, ಇಸ್ ಮಹಾಭಾರತ್ ಲಡಾಯಿ ಮೇ ಸಬ್ ವಿನಾಶ ಹೋತೆ ಹೇ. ತಂದೆ ಹೇಳ್ತಾರೆ ಈ ಹಳೆ ಜಗತ್ತು ಇನ್ನೇನು ಸಮಾಪ್ತಿಯಾಗಲಿದೆ, ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲವೂ ವಿನಾಶ ಆಗ್ತದೆ. ವಿನಾಶ ಕಾಲೇ ವಿಪರೀತ ಬುದ್ಧಿ, ಅಕ್ಷರ ಬಿ ಲಿಖಾ ಹುವಾ ಹೇ, ಬರೋಬ್ಬರ್ ಪಾಂಡವ್ ತೋ ತುಮ್ ಹೋನಾ. ಬಾಬಾ ಹೇಳ್ತಾರೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಅಕ್ಷರನೂ ಬರೆಯಲ್ಪಟ್ಟಿದೆ, ಅವಶ್ಯವಾಗಿ ಪಾಂಡವರಂತೂ ನೀವೇ ಅಲ್ವಾ ಅಂತಾರೆ ಬಾಬಾ. ತುಮ್ ಹೋ ರೂಹಾನಿ ಪಂಡೆ, ಸಬ್ಕೋ ಮುಕ್ತಿಧಾಮ್ ಕಾ ರಾಸ್ತಾ ಬತಾತೆ ಹೋ. ಬಾಬಾ ಹೇಳ್ತಾರೆ ನೀವು ಆತ್ಮಿಕ ಪಂಡ ಆಗಿದ್ದೀರಾ, ಎಲ್ರಿಗೂ ಮುಕ್ತಿಧಾಮದ ದಾರಿ ತೋರಿಸ್ತೀರಾ. ವಹೇ ಆತ್ಮಾओं का घर ಶಾಂತಿಧಾಮ್. ಬಾಬಾ ಹೇಳ್ತಾರೆ ಅದು ಆತ್ಮಗಳ ಮನೆ ಶಾಂತಿಧಾಮವಾಗಿದೆ. ಯಹ ಹೇ ದುಃಖಧಾಮ್. अब बाप कहते इस दुःಖಧಾಮ್ को देखते हुए भी भूल जाओ. ಬಾಬಾ ಹೇಳ್ತಾರೆ ಇದು ದುಃಖಧಾಮ, ಈ ದುಃಖಧಾಮವನ್ನು ನೋಡ್ತಿದ್ರು ಕೂಡ ಬಾಬಾ ಹೇಳ್ತಾರೆ ಇದನ್ನು ಮರ್ತು ಬಿಡಿ ಅಂತ. ಬಸ್ ಅಭಿ ತೋ ಹಮ್ಕೋ ಶಾಂತಿಧಾಮ್ ಮೇ ಜಾನಾ ಹೇ. ಬಾಬಾ ಹೇಳ್ತಾರೆ ಸಾಕಲ್ವಾ, ಇನ್ನೇನು ನಾವು ವಾಪಸ್ ಶಾಂತಿಧಾಮಕ್ಕೆ ಹೋಗಬೇಕು ತಾನೆ. ಯಾ ಆತ್ಮ ಕಹತಿ ಹೇ, ಆತ್ಮ ರಿಯಲೈಸ್ ಕರ್ತಿ ಹೇ. ಬಾಬಾ ಹೇಳ್ತಾರೆ ಇದು ಆತ್ಮ ಹೇಳ್ತದೆ, ಆತ್ಮ ಅನುಭೂತಿ ಮಾಡ್ಕೊಳ್ತದೆ. ಆತ್ಮಕ್ಕೂ ಸ್ಮೃತಿ ಐ ಹೇ कि मैं आत्मा हूँ. बाप कहते मैं जो हूँ जैसा हूँ वैसे और तो कोई समझ ना सके. ಬಾಬಾ ಹೇಳ್ತಾರೆ ಆತ್ಮಕ್ಕೆ ಸ್ಮೃತಿ ಬಂತೀಗ ನಾನು ಆತ್ಮ ಆಗಿದ್ದೀನಿ ಅಂತ.
ಬಾಬಾ ಹೇಳ್ತಾರೆ, ನಾನು ಹೇಗಿದ್ದೀನೋ, ಯಾವ ರೀತಿ ಇದ್ದೀನೋ ಆ ರೂಪದಲ್ಲಿ ನಾನು ಯಾರೂ ಕೂಡ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ತುಮಕೋ ಹಿ ಸಮझा है मैं बिंदी हूँ, तुम्हें यह घड़ी घड़ी बुद्धि में रहना चाहिए कि हमने 84 का चक्र कैसे लगाया है. ಬಾಬಾ ಹೇಳ್ತಾರೆ, ನಿಮಗೂ ಕೂಡ ನಾನು ತಿಳಿಸ್ಕೊಟ್ಟೆ ನಾನು ಬಿಂದು ಆಗಿದ್ದೀನಿ ಅಂತ. ನಿಮಗೀಗ ಕ್ಷಣ ಕ್ಷಣಕ್ಕೂ ಬುದ್ಧಿಯಲ್ಲಿ ಬರಬೇಕು ನಾವು 84 ಜನ್ಮಗಳ ಚಕ್ರ ಹೇಗೆ ಹಾಕಿದ್ವಿ ಅಂತ. ಇಸ್ಮೇ ಬಾಪ್ ಬಿ ಯಾದ್ ಆಯೇಗಾ, ಘರ್ ಬಿ ಯಾದ್ ಆಯೇಗಾ, ಚಕ್ರ ಬಿ ಯಾದ್ ಆಯೇಗಾ. ಬಾಬಾ ಹೇಳ್ತಾರೆ, ಇದರಲ್ಲಿ ತಂದೆನೂ ನೆನಪು ಬರ್ತಾರೆ, ಮನೆಯೂ ನೆನಪು ಬರ್ತದೆ, ಚಕ್ರನೂ ಕೂಡ ನೆನಪು ಬರ್ತದೆ. ಇಸ್ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿಗೂ ತುಮ್ ಹಿ ಜಾನ್ತೀವಿ. ಬಾಬಾ ಹೇಳ್ತಾನೆ, ಈ ಜಗತ್ತಿನ ಇತಿಹಾಸ ಭೂಗೋಳವನ್ನು ನೀವೇ ತಿಳ್ಕೊಂಡಿದ್ದೀರಾ. ಕಿತನೆ ಖಂಡ್ ಹೇ, ಕಿತ್ನಿ ಲಡಾಯಿ ಆದಿ ಲಗಿ, ಸತ್ಯುಗ್ ಮೇ ಲಡಾಯಿ ಆದಿ ಕಿ ಬಾತಿ ನಹಿ. ಬಾಬಾ ಹೇಳ್ತಾರೆ, ಖಂಡಗಳೆಷ್ಟಿದ್ದಾವೆ ಇವತ್ತು, ಎಷ್ಟೆಲ್ಲ ಯುದ್ಧ ನಡೀತು. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಯುದ್ಧದ ಮಾತೇ ಇಲ್ಲ. ಕಹಾ ರಾಮರಾಜ್ಯ, ಕಹಾ ರಾವಣ ರಾಜ್ಯ. ಬಾಪ್ ಕತೆ ಅಭಿ ತುಮ್ ಜೈಸೆ ಕಿ ಈಶ್ವರ್ಯ ರಾಜ್ಯ ಮೇ ಹೋ. ಬಾಬಾ ಹೇಳ್ತಾರೆ, ಎಲ್ಲಿಯ ರಾಮರಾಜ್ಯ, ಎಲ್ಲಿಯ ರಾವಣ ರಾಜ್ಯ. ಬಾಬಾ ಹೇಳ್ತಾರೆ, ಈಗಂತೂ ನೀವು ಒಂದು ರೀತಿ ಈಶ್ವರ್ಯ ರಾಜ್ಯದಲ್ಲಿದ್ದೀರಾ. ಕ್ಯೂಂಕಿ ಈಶ್ವರ್ ಯಹಾ ಆಯಾ ಹೇ ರಾಮರಾಜ್ಯ ಸ್ಥಾಪನೆ ಕರ್ನೆ. ಯಾಕಂದರೆ ಇಲ್ಲಿ ಸ್ವಯಂ ಈಶ್ವರ ಬಂದಿದ್ದಾರೆ ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ. ಈಶ್ವರ ಖುದ್ ತೋ ರಾಜ್ಯ ಕರ್ತೆ ನಹಿ, ಖುದ್ ರಾಜ ಹಿ ಲೇತೆ ನಹಿ. ಬಾಬಾ ಹೇಳ್ತಾರೆ, ಈಶ್ವರ ಸ್ವಯಂ ರಾಜ್ಯ ಆಳೋದು ಇಲ್ಲ, ರಾಜ್ಯ ಪಡ್ಕೊಳ್ಳೋದು ಇಲ್ಲ, ನಿಷ್ಕಾಮ್ ಸೇವಾ ಕರ್ತೆ ಹೇ. ಊಂಚತೆ ಊಂಚ ಭಗವಾನ್ ಹೇ, ಸಬ್ ಆತ್ಮಾओं का ಬಾಪ್. ಬಾಬಾ ಇಲ್ಲಿ ನಿಷ್ಕಾಮ ಸೇವೆ ಮಾಡ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಬಾಬಾ ಕಾನೆ ಸೆ ಏಕದಮ್ ಖುಷಿ ಕಾ ಪಾರ ಚढ़ना चाहिए. ಬಾಬಾ ಒಂದು ಮಾತು ಹೇಳ್ತಾರೆ, ಬಾಬಾ ಅಂತಂದ್ರೇ ಒಂದು ರೀತಿ ಖುಷಿಯ ಪಾರ ಏರಬೇಕು, ರೋಮಾಂಚನ ಆಗಬೇಕು ಅಂತಾರೆ ಬಾಬಾ. ಅತೀಂದ್ರಿಯ ಸುಖ ತುಮಾರಿ ಅಂತಿಮ ಅವಸ್ಥಾ ಕಾ ಗಾಯ ಹುआ है, जब इम्तिहान के दिन नज़दीक आते हैं उस समय सब साक्षात्कार होते हैं. ಬಾಬಾ ಹೇಳ್ತಾರೆ, ಅತೀಂದ್ರಿಯ ಸುಖದ ನಿಮ್ಮ ಅಂತಿಮ ಅವಸ್ಥೆ ಗಾಯನ ಮಾಡಲಾಗ್ತದೆ. ಯಾವಾಗ ಪರೀಕ್ಷೆ ದಿನಗಳು ಸಮೀಪ ಬರ್ತವೋ ಆ ಸಮಯದಲ್ಲಿ ಎಲ್ಲ ಸಾಕ್ಷಾತ್ಕಾರ ಆಗ್ತದೆ. ಅತೀಂದ್ರಿಯ ಸುಖ ಬಿ ಬಚ್ಚೋं को नंबरवार है, कोई तो बाप की याद में बड़ी खुशी में रहते हैं. ಬಾಬಾ ಹೇಳ್ತಾರೆ, ಅತೀಂದ್ರಿಯ ಸುಖನೂ ಕೂಡ ಮಕ್ಕಳಿಗೆ ನಂಬರ್ವಾರ್ ಆಗಿದೆ. ಕೆಲವರು ತಂದೆಯ ನೆನಪಿನಲ್ಲಿ ಭಾಳ ಖುಷಿಯಾಗಿರ್ತಾರೆ ಅಂತಾರೆ ಬಾಬಾ. तो बच्चों को सारा दिन यही फीलिंग रहे कि ओहो बाबा आपने हमें क्या से क्या बना दिया. ಬಾಬಾ ಹೇಳ್ತಾರೆ, ನಾವು ಮಕ್ಕಳಿಗೆ ಇಡೀ ದಿನ ಇದೇ ಫೀಲಿಂಗ್ ಇರಬೇಕಂತ, ಇದೇ ಅನುಭವ ಆಗಬೇಕು. ಏನಂದರೆ, ಓಹೋ ಬಾಬಾ ನಾವು ಹೇಗಿದ್ವಿ, ಹೇಗಿದ್ದವರನ್ನು ನೀವು ಹೇಗೆ ಮಾಡಿದ್ರಿ ತಂದೆ. ಆಪ್ಸೆ ಕಿತ್ನಾನ ಹಮೆ ಸುಖ ಮಿಲ್ತಾ ಹೇ, ನಿಮ್ಮಿಂದ ಎಷ್ಟು ಅಪಾರವಾದ ಸುಖ ಸಿಗ್ತದೆ ನಮಗೆ. ಬಾಬಾಕ್ಕೋ ಯಾದ್ ಕರ್ತೆ ಪ್ರೇಮಕ್ಕೆ ಆಸು ಆ ಜಾತೆ. ಈ ಥರ ನಾವು ನೆನ್ಪು ಮಾಡ್ತಾ ಮಾಡ್ತಾ ಪರಮಾತ್ಮನ ನೆನಪಲ್ಲಿ ಮುಳುಗಿದ್ರೆ ಬಾಬಾ ಹೇಳ್ತಾರೆ, ಪ್ರೇಮದ ಕಣ್ಣೀರು ಬಂದುಬಿಡ್ತದೆ. ಕಮಾಲ್ ಹೇ आप आकर के हमको दुख से छुड़ाते हो, विषय सागर से क्षीर सागर में ले चलते हो. सारा दिन यही ಫೀಲಿಂಗ್ रहनी चाहिए. ಬಾಬನಿಗೆ ಹೇಳಬೇಕಂತೆ, ಬಾಬನ ಜೊತೆ ಮಾತಾಡ್ಬೇಕು, ಬಾಬಾ ಎಷ್ಟು ಕಮಾಲಪ್ಪ ನಿಂದು, ನೀನು ಬಂದು ನಮ್ಮನ್ನು ಈ ದುಃಖದಿಂದ ಬಿಡಿಸ್ತೀಯಾ, ವಿಷಯ ಸಾಗರದಿಂದ ನಮ್ಮನ್ನು ಕ್ಷೀರ ಸಾಗರಕ್ಕೆ ಕರ್ಕೊಂಡು ಹೋಗ್ತೀಯಾ. ಇಡೀ ದಿನ ಇದೇ ಅನುಭವ ಮಾಡ್ತಿರಬೇಕು, ಇದೇ ಫೀಲಿಂಗಲ್ಲಿರಬೇಕು ಅಂತಾರೆ ಬಾಬಾ. ಬಾಪ್ ಜಿಸ್ ಸಮಯ ತುಮಕೋ ಯಾದ್ ದಿಲಾತೆ ತುಮ್ ಕಿತನೆ ಗದ್ಗದ್ ಹೋತೆ ಹೋ. ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ಬಾಬಾ ನೆನಪು ಮಾಡಿಸ್ಕೊಡ್ತಾರೋ ಆ ಸಮಯದಲ್ಲಿ ನೀವು ಗದ್ಗದ್ ಆಗ್ತೀರಿ ಅಂತಾರೆ ಬಾಬಾ. ಬಾಬಾ ಹಮ್ಕೋ ರಾಜಯೋಗ ಸಿಕ್ಲಾ ರಹೆ ಹೇ, ಬರೋಬ್ಬರ್ ಶಿವರಾತ್ರಿ ಬಿ ಮನಾಯಿ ಜಾತಿ ಹೇ. ಬಾಬಾ ಹೇಳ್ತಾರೆ, ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ, ಅವಶ್ಯವಾಗಿ ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡಲಾಗ್ತದೆ. ಪರಂತು ಮನುಷ್ಯನೇ ಶಿವಬಾಬಾಕ್ಕೆ ಬದಲೇ ಶ್ರೀಕೃಷ್ಣ ಕಾ ನಾಮ್ ಗೀತಾ ಮೇ ದೇ ದಿಯಾ ಹೇ. ಆದರೆ ಈ ಮನುಷ್ಯರು ಏನು ಮಾಡಿದರು, ಶಿವಬಾಬನ ಬದಲಿಗೆ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿಬಿಟ್ರು. ಯಾ ಬಡೇತೆ ಬಡಿ ಏಕಜ್ ಭೂಲ್ ಹೇ, ನಂಬರ್ 1 ಗೀತಾ ಮೇ ಭೂಲ್ ಕರ್ದಿ ಹೇ. ಬಾಬಾ ಹೇಳ್ತಾರೆ, ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪು ಅಂತಾರೆ ಬಾಬಾ. ನಂಬರ್ 1 ಗೀತೆಯನ್ನೇ ಬಾಬಾ ಹೇಳ್ತಾರೆ ತಪ್ಪು ಮಾಡಿಬಿಟ್ರು, ಅದರಲ್ಲಿ ತಪ್ಪು ಮಾಡಿಸ್ಬಿಟ್ರು ಅಂತಾರೆ ಬಾಬಾ. ಡ್ರಾಮಾ ಹಿ ಐಸಾ ಬನಾ ಹುआ है, ಬಾಪ ಕರ್ಯ ಭೂಲ್ ಬತಾತೆ ಹೇ ಕಿ ಪತಿತ್ ಪಾವನ್ ಮೈ ಹೂ ಆ ಶ್ರೀಕೃಷ್ಣ. ನಾಟಕ ಈ ರೀತಿ ಮಾಡಲ್ಪಟ್ಟಿದೆ. ತಂದೆ ಬಂದು ಈ ತಪ್ಪನ್ನು ನಾವು ಮಕ್ಕಳಿಗೆ ಹೇಳ್ತಾರೆ, ಪತಿತ ಪಾವನ ನಾನು ಅಥವಾ ಶ್ರೀಕೃಷ್ಣನು ಅಂತ. ತುಮಕೋ ಮೈನೆ ರಾಜಯೋಗ ಸಿಕ್ಲಾಯ್, ಮನುಷ್ಯ ಸೆ ದೇವತಾ ಬನಾಯ್, ಗಾಯನ್ ಬಿ ಹೇ ಮೇರಾ ಹೈ ನ. ಬಾಬಾ ಹೇಳ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆ ಮಾಡಿದ್ದೆ, ಗಾಯನೂ ಕೂಡ ನಂದೇ ಅಲ್ವಾ. ಅಕಾಲ ಮುರತ್ ಅಜೂನಿ ಸ್ವಯಾಭಂಗ್ ನಿರ್ವಯ್ ನಿರ್ಭಯ ಶ್ರೀಕೃಷ್ಣ ಕಿ ಮಹಿಮಾ ತೋಡಿ ಕರ್ ಸಕ್ತೆ. ಬಾಬಾ ಹೇಳ್ತಾರೆ, ಅಕಾಲ ಮುರತ್ ಅಜೂನಿ ಸ್ವಯಾಭಂಗ್ ನಿರ್ಭಯ ನಿರ್ವೈರ್, ಈ ಥರ ಶ್ರೀಕೃಷ್ಣನ ಮಹಿಮೆ ಮಾಡೋಕ್ಕೆ ಸಾಧ್ಯ ಏನು, ಇದು ಸ್ವಯಂ ಪರಮಾತ್ಮನ ಮಹಿಮೆ ಅಂತ ಹೇಳ್ತಾರೆ ಬಾಬಾ. ವಹ ತೋ ಪುನರ್ಜನ್ಮೆ ಆನೆ ವಾಲಾ ಹೇ,
तुम बच्चों में भी नंबरवार है जिनकी बुद्धि में सब बातें रहती हैं. ಬಾಬಾ ಹೇಳ್ತಾರೆ, ಕೃಷ್ಣ ಅಂತೂ ಪುನರ್ಜನ್ಮದಲ್ಲಿ ಬರುವಂಥವನು. ನೀವು ಮಕ್ಕಳಲ್ಲಿಯೂ ಕೂಡ ನಂಬರ್ವಾರ್ ಇದ್ದೀರ. ಯಾರ ಬುದ್ಧಿಯಲ್ಲಿ ಎಲ್ಲ ಮಾತುಗಳಿರ್ತವೆ. ಜ್ಞಾನಕ್ಕೆ ಸಾಥ್ ಚಲನ್ ಭಿ ಅಚ್ಚಿ ಚಾಯ್. ಅದಕ್ಕೆ ಒಂದು ಮಾತು ಹೇಳ್ತಾರೆ ಬಾಬಾ ಇಲ್ಲಿ, ಕೇವಲ ಜ್ಞಾನ ಇದ್ದರೆ ಸಾಲದು, ಜ್ಞಾನದ ಜೊತೆಗೆ ನಮ್ಮ ಚಲನೆಯೂ ಚೆನ್ನಾಗಿರಬೇಕು ಅಂತ. ಮಾಯಾ ಭಿ ಕೊಯ್ ಕಮ್ ನಹಿ, ಜೋ ಪಹಲೆ ಆಯಂಗೆ ವ ಜರೂರ್ ಇತನಿ ತಾಕತ್ ವಾಲೆ ಹೋಂಗೆ. ಬಾಬಾ ಹೇಳ್ತಾರೆ, ಮಾಯನೂ ಕೂಡ ಏನು ಕಡಿಮೆ ಇಲ್ಲ. ಯಾರು ಫಸ್ಟ್ ಬರ್ತಾರೋ ಅವಶ್ಯವಾಗಿ ಅವ್ರ ಹತ್ರ ಅಷ್ಟು ಶಕ್ತಿನೂ ಇರ್ತದೆ. पार्टदारी भिन्न भिन्न होते हैं ना, हीरो हीरोइन का पार्ट भारतवासियों को ही मिला हुआ है. ಬಾಬಾ ಹೇಳ್ತಾರೆ, ಪಾತ್ರಧಾರಿಗಳು ಕೂಡ ಭಿನ್ನ ಭಿನ್ನ ಇರ್ತಾರಲ್ವ, ಹೀರೋ ಹೀರೋಯಿನಿನ ಪಾತ್ರ ಭಾರತವಾಸಿಗಳಿಗೆ ಸಿಕ್ಕಿದೆ. तुम सबको रावण राज्य से छुड़ाते हो, श्रीमत पर तुमको कितना बल मिलता है. ಬಾಬಾ ಹೇಳ್ತಾರೆ, ನೀವೆಲ್ಲರನ್ನ ರಾವಣ ರಾಜ್ಯದಿಂದ ಬಿಡಿಸ್ತೀರಾ, ಶ್ರೀಮತದಂತೆ ನೀವೆಲ್ಲರಿಗೂ ಎಷ್ಟು ಬಲ ಸಿಗ್ತದೆ, ಶಕ್ತಿ ಸಿಗ್ತದೆ. ಮಾಯಾ ಭಿ ಬಡಿ ದುಷ್ಟರ್ ಹೇ, ಚಲ್ತೆ ಚಲ್ತೆ ಧೋಕಾ ದೇ ದೇತಿ ಹೇ. ಮಾಯನೂ ಕೂಡ ಅಷ್ಟೇ ಪ್ರಬಲ ಇದೆ. ನಡೀತಾ ಓಡಾಡ್ತಾ ಪೆಟ್ಟು ಕೊಟ್ಬಿಡ್ತದೆ. ಕೆಲವು ಮಕ್ಕಳು ನಡೀತಾ ನಡೀತಾ ಮಾಯೆ ಪೆಟ್ಟಿನಲ್ಲಿ ಬಂದುಬಿಡ್ತಾರೆ ಅಂತಾರೆ ಬಾಬಾ. ಬಾಬಾ ಪ್ಯಾರ್ ಕಾ ಸಾಗರ್ ಹೇ, तो बच्चों को भी बाप समान प्यार का सागर बनना है. ತಂದೆ ಪ್ರೀತಿಯ ಸಾಗರ ಅಂದಾಗ ನಾವು ಮಕ್ಕಳು ಕೂಡ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು. ಕಬಿ ಕಡವಾ ನೈ ಬೋಲು, ಕಿಸ್ಕೋ ದುಃಖ ದೇಂಗೆ ತೋ ದುಃಖಿ ಹೋಕರ್ ಮರೆಂಗೆ. ಬಾಬಾ ಹೇಳ್ತಾರೆ, ಯಾರಿಗೂ ಕೆಟ್ಟ ಮಾತು ಮಾತಾಡ್ಲಿಕ್ಕೆ ಹೋಗಬೇಡಿ. ನೀವು ಇನ್ನೊಬ್ರಿಗೆ ದುಃಖ ಕೊಟ್ಟರೆ ದುಃಖಿಯಾಗಿ ಸಾಯಬೇಕಾಗ್ತದೆ. ಯಾ ಆದತೆ ಸಬ್ ಮಿಟಾನಿ ಚಾಯ್, ಗಂದೆ ಗಂದಿ ಆದತೆ ವಿಷಯ ಸಾಗರ ಮೇ ಗೋತೆ ಖಾನ. ಬಾಬಾ ಹೇಳ್ತಾರೆ, ಈ ಕೆಟ್ಟ ಅಭ್ಯಾಸಗಳನ್ನೆಲ್ಲ ತೆಗೆದು ಹಾಕ್ಕೊಳ್ಬೇಕು. ಎಲ್ಲಕ್ಕಿಂತ ಕೆಟ್ಟ ಅಭ್ಯಾಸ ಅಂದರೆ ವಿಷಯ ಸಾಗರದಲ್ಲಿ, ಅಂದರೆ ವಿಕಾರಗಳಲ್ಲಿ ಮುಳುಗೇಳೋದು. ಬಾಪ್ ಭಿ ಖಾತೆ ಕಾಮ ಮಹಾಶತ್ರು ಹೇ, ಕಿತನಿ ಬಚ್ಚಿಯಾ ಮಾರ್ ಖಾತಿ ಹೇ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಈ ಒಂದು ಕಾಮ ಮಹಾಶತ್ರು ಆಗಿದೆ. ಎಷ್ಟು ಜನ ಮಕ್ಕಳು ಇದಕ್ಕೆ ಹೊಡೆಸ್ಕೊಳ್ತಾರೆ ಅಂತಾರೆ ಬಾಬಾ, ಪೆಟ್ಟು ತಿಂತಾರೆ. ಕೊಯ್ ತೋ ಬಚ್ಚಿ ಕೋ ಕಾದೆಂಗೆ ಬಲ್ ಪವಿತ್ರ ಬನು, ಅರೇ ಪಾಲೆ ಕೂತೋ ಪವಿತ್ರ ಬನು. ಕೆಲವು ಮಕ್ಕಳಿಗೆ ಹೇಳ್ತಾರೆ, ಭಲೆ ಪವಿತ್ರ ಇರಿ ಅಥವಾ ಪವಿತ್ರ ಆಗಿ ಅಂತ. ಅರೆ ಫಸ್ಟ್ ಸ್ವಯಂ ನೀವು ಪವಿತ್ರ ಆಗಿ ಅಂತಾರೆ ಬಾಬಾ. ಬಚ್ಚಿ ದೇದಿ ಖರ್ಚಾದಿ ಕೆ बोझ से और ही छूटा, क्योंकि समझते पता नहीं इनकी तकदीर में क्या है, घर भी कोई सुखी मिले या ना मिले. ಬಾಬಾ ಹೇಳ್ತಾರೆ, ಕೆಲವರು ಮಗಳನ್ನ ಕೊಟ್ಬಿಡ್ತಾರೆ, ಖರ್ಚೆಲ್ಲ ಹೊರೆಯಿಂದ, ಅಂದರೆ ಆ ಖರ್ಚಿನ ಹೊರೆಯಿಂದ ಬಿಡಿಸ್ಕೊಂಡ್ರು. ಯಾಕೆಂದರೆ ತಿಳ್ಕೊಳ್ತಾರೆ, ಗೊತ್ತಿಲ್ಲ ಇವ್ರ ಅದೃಷ್ಟದಲ್ಲಿ ಏನಿದೆಯೋ ಏನೋ, ಮನೆಯೂ ಕೂಡ ಎಂಥದ್ದು ಸುಖವಾದ ಮನೆ ಸಿಗುತ್ತೋ ಅಥವಾ ಚೆನ್ನಾಗಿರೋದು ಮನೆ ಸಿಗುತ್ತೋ ಇಲ್ವೋ. ಆಜ್ಕಲ್ ಖರ್ಚಾ ಭೀ ಬಹುತ್ ಲಗ್ತಾ ಹೈ. ಇವತ್ತೆಲ್ಲ ಮದುವೆ ಮಾಡಬೇಕು ಅಂದರೆ ಭಾಳಷ್ಟು ಖರ್ಚಾಗ್ತದೆ. ಗರೀಬ್ ಲೋಗ್ ತೋ ಝಟ್ ದೇ ದೇತೆ ಹೇ, ಕೊಯ್ ಕೋ ಫಿರ್ ಮೋಹ ರಹತಾ ಹೇ. ಬಡವರು ತಮ್ಮ ಮಕ್ಕಳನ್ನ ಕೊಟ್ಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಕೆಲವರಿಗೆ ಬಹಳ ಮೋಹ ಇರ್ತದೆ. ಹಾಗೆ ಏಕ್ ಬಿಲಿನಿ ಆತಿ ಥಿ, ಉನ್ಕೋ ಜ್ಞಾನ ಮೇ ಆನೆ ನೈ ದಿಯಾ ಕ್ಯೂಕಿ ಜಾದೂ ಕಾ ಡರ್ ಥಾ. ಬಾಬಾ ಹೇಳ್ತಿದ್ದಾರೆ, ಮೊದಲೊಬ್ಬ ಬಿಲಿನಿ ಅಂತ ಬರ್ತಿದ್ಲು. ಬಾಬಾ ಹೇಳ್ತಾರೆ, ಜ್ಞಾನದಲ್ಲಿ ಬರ್ಲಿಕ್ಕೆ ಬಿಡಲೇ ಇಲ್ಲ ಅವಳಿಗೆ. ಯಾಕೆಂದರೆ ಇಲ್ಲಿ ಜಾದೂ ಮಾಡ್ತಾರೆ ಅನ್ನೋ ಭಯ ಇತ್ತು. ಭಗವಾನ್ ಕೋ ಜಾದೂಗರ್ ಭಿ ಕತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಗವಂತನಿಗೆ ಜಾದೂಗರ್ ಅಂತಲೂ ಕೂಡ ಹೇಳ್ತಾರೆ ತಾನೆ. ರಹಮ್ ದಿಲ್ ಭಿ ಬಾಪ್ ಕೋ ಹಿ ಕಹೆಂಗೆ, ಶ್ರೀಕೃಷ್ಣ ಕೋ ತೋಡೆ ಹಿ ಕಹೆಂಗೆ. ದಯಾಹೃದಯಿ ಅಂತ ಭಗವಂತನಿಗೆ ಹೇಳಲಾಗ್ತದೆ ಹೊರತು ಶ್ರೀಕೃಷ್ಣನಿಗೆ ಹೇಳ್ತಾರೇನು? ರಹಮ್ ದಿಲ್ ವಹ ಜೋ ಬೇರಹಮಿ ಸೆ ಚುಡಾಯೆ ಬೇರಹಮಿ ಹೇ ರಾವಣ. ದಯಾಹೃದಯಿ ಯಾರು ಅಂತಂದರೆ ಬಾಬಾ ಹೇಳ್ತಿದ್ದಾರೆ, ಬಾಬಾ ಹೇಳ್ತಾರೆ, ದಯಾಹೃದಯಿ ಯಾರು ಅಂತಂದರೆ ಯಾರು ಕೆಟ್ಟದ್ರಿಂದ ಬಿಡಿಸುವಂಥವರು ಅಂತ. ಇವತ್ತು ಕೆಟ್ಟದ್ದು ಮಾಡಿಸೋನು ಯಾರು ಅಂದರೆ ರಾವಣ. ಪಹಲೆ ಹೇ ಜ್ಞಾನ ಭಕ್ತಿ ಫಿರ್ ವೈರಾಗ್ಯ. ಮೊದಲಿಗೆ ಬಾಬಾ ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ. ಐಸನೇಕಿ ಭಕ್ತಿ ಜ್ಞಾನ ಫಿರ್ ವೈರಾಗ್ಯ ಕಹೆಂಗೆ, ಈ ರೀತಿ ಹೇಳೋದಿಲ್ಲ. ಭಕ್ತಿ ಜ್ಞಾನ ನಂತರ ವೈರಾಗ್ಯ ಈ ಥರ ಅಲ್ಲ. ज्ञान का वैराग्य थोड़े ही कहेंगे, भक्ति का वैराग्य करना होता है. इसलिए ज्ञान भक्ति वैराग्य का राइट अक्षर है. ಬಾಬಾ ಹೇಳ್ತಾರೆ ಜ್ಞಾನ ವೈರಾಗ್ಯ ಅಂತ ಹೇಳ್ತಾರೇನು, ಭಕ್ತಿಯ ವೈರಾಗ್ಯ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಜ್ಞಾನ ಭಕ್ತಿ ವೈರಾಗ್ಯ ಈ ಅಕ್ಷರ ಸರಿ ಇದೆ. ಬಾಪ್ ತುಮಕೋ ಬೇಹದ್ ಕಾ ಅರ್ಥಾತ್ ಪುರಾಣಿ ದುನಿಯಾ ಕಾ ವೈರಾಗ್ಯ ಕರಾತೆ ಹೇ. ಬಾಬಾ ನಮಗೆ ಬೇಹದ್ದು ಅಂದರೆ ಹಳೆ ಜಗತ್ತಿನ ವೈರಾಗ್ಯ ಮಾಡಿಸ್ತಾರೆ.
ಸನ್ಯಾಸಿ ತೋ ಸಿರ್ಫ್ ಗರ್ಭಾರ್ ಸೆ ವೈರಾಗ್ಯ ಕರಾತೆ. ಬಾಬಾ ಹೇಳ್ತಾರೆ ಸನ್ಯಾಸಿಗಳಂತೂ ಕೇವಲ ಮನೆಯಿಂದ ವೈರಾಗ್ಯ ಮೂಡಿಸ್ತಾರೆ. ಯಬಿ ಡ್ರಾಮಾ ಮೇ ನೂಂದ್ ಹೇ ಮನುಷ್ಯೋಂ ಕಿ ಬುದ್ಧಿ ಮೇ ಬೈಠ್ತಾ ಹಿ ನಹಿ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ, ಮನುಷ್ಯರ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಭಾರತ್ 100% सॉल्वेंट, निर्विकारी, हेल्दी था, कभी अकाल मृत्यु नहीं होती थी. इन सब बातों की धारणा बहुत तोड़ों को ही होती है. ಬಾಬಾ ಹೇಳ್ತಾರೆ ಭಾರತ 100% ಸಾಲ್ವೆಂಟ್ ಆಗಿತ್ತು, ನಿರ್ವಿಕಾರಿಯಾಗಿತ್ತು, ಆರೋಗ್ಯವಂತರಿದ್ದರು, ಎಂದೂ ಅಕಾಲ ಮೃತ್ಯು ಆಗ್ತಾ ಇರಲಿಲ್ಲ. ಎಲ್ಲ ಮಾತುಗಳನ್ನು ಧಾರಣೆ ಬಹಳ ಕೆಲವರಿಗಾಗ್ತದೆ ಅಂತಾರೆ ಬಾಬಾ. जो अच्छी सर्विस करते हैं वह बहुत साहूकार बनेंगे. ಬಾಬಾ ಹೇಳ್ತಾರೆ ಯಾರು ಚೆನ್ನಾಗಿ ಇಲ್ಲಿ ಸೇವಾ ಮಾಡ್ತಾರೋ ಅವ್ರು ಭಾಳ ಸಾಹುಕಾರ ಆಗ್ತಾರೆ. ಬಚ್ಚೋಂ ಕೋ ತೋ ಸಾರಾ ದಿನ್ ಬಾಬಾ ಬಾಬಾ ಹಿ ಯಾದ್ ರಹನಾ ಚಾಹಿ. ಬಾಬಾ ಹೇಳ್ತಾರೆ ಮಕ್ಕಳಿಗಂತೂ ಇಡೀ ದಿನ ಬಾಬಾ ಬಾಬಾನೇ ನೆನಪಿರ್ಬೇಕು, ಶಿವಬಾಬಾನೇ ನೆನಪಿರಬೇಕು. ಪರಂತು ಮಾಯಾ ಕರ್ನೆ ನಹೀ ದೇತಿ. ಬಾಪ್ ಕಹತಿ ಹೇ ಸತೋ ಪ್ರಧಾನ್ ಬನ್ನಾ ಹೇ ತೋ ಚಲ್ತೆ ಫಿರ್ತೆ ಖಾತೆ ಮುಜೆ ಯಾದ್ ಕರೋ. ಆದರೆ ಬಾಬಾ ಹೇಳ್ತಾರೆ ಮಾಯೆ ಅವ್ರಿಗೆ ಬಾಬಾ ನೆನಪು ಮಾಡಲಿಕ್ಕೆ ಬಿಡೋದಿಲ್ಲ. ಬಾಬಾ ಹೇಳ್ತಾರೆ ಸತೋಪ್ರಧಾನ ಆಗಬೇಕು ಅಂದರೆ ನಡೀತಾ ಓಡಾಡ್ತಾ ಊಟ ಮಾಡ್ತಾ ಏನು ಮಾಡ್ತಿದ್ರು ನಾನು ನೆನಪು ಮಾಡಿ ಅಂತ. ಮೈ ತುಮ್ಕೋ ವಿಶ್ವ ಕಾ ಮಾಲಿಕ್ ಬನಾತಾ ಹೂಂ, ತುಮ್ ಯಾದ್ ನಹೀ ಕರೆಂಗೆ. ಬಾಬಾ ಮಕ್ಕಳಿಗೆ ಕೇಳ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ ಅಂದರೆ ನೀವು ನನ್ನ ನೆನಪು ಮಾಡಲ್ವಾ. ಬಹುತೋಂಕೋ ಮಾಯಾಕ್ಕೆ ತುಫಾನ್ ಬಹುತ್ ಆತೆ ಹೇ ಬಾಪ್ ಸಮझाते ಯತ್ತು ಹೋಗ. ಬಹಳ ಜನರಿಗೆ ಮಾಯೆ ಬಿರುಗಾಳಿ ಬರ್ತಾ ಇರ್ತದೆ. ಬಾಬಾ ಹೇಳ್ತಾರೆ ಇದಂತೂ ಆಗೋದೆ. ಡ್ರಾಮಾ ಮೇ ನೂಂದ್ ಹೇ ಸ್ವರ್ಗ ಕಿ ಸ್ಥಾಪನಾ ತೋ ಹೋನಿ ಹೇ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಫಿಕ್ಸ್ ಇದೆ, ಸ್ವರ್ಗದ ಸ್ಥಾಪನೆ ಅಂತೂ ಆಗೋದೆ. ಸದೈವ ನೈ ದುನಿಯಾ ತೋ ರಹ ನೈ ಸಕ್ತಿ, ಚಕ್ರ ಫಿರೇಗಾ ತೋ ನೀಚೆ ಜರೂರ್ ಉತರೆಂಗೆ. ಬಾಬಾ ಹೇಳ್ತಾರೆ ಸದಾ ಹೊಸ ಜಗತ್ತಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಚಕ್ರ ತಿರುಗ್ತದೆ, ಕೆಳಗಡೆ ಇಳಿಲೇಬೇಕು. ಹರ್ ಚೀಸ್ ನೈ ಸೆ ಫಿರ್ ಪುರಾನಿ ಜರೂರ್ ಹೋತಿ ಹೇ. ಪ್ರತಿಯೊಂದು ವಸ್ತು ಬಾಬಾ ಹೇಳ್ತಾರೆ ಪ್ರತಿಯೊಂದು ವಸ್ತು ಹೊಸದರಿಂದ ಹಳೇದು ಅವಶ್ಯವಾಗಿ ಆಗ್ತದೆ. ಈ ಸಮಯ ಮಾಯಾನೆ ಸಬ್ಕೋ ಏಪ್ರಿಲ್ ಫೂಲ್ ಬನಾಯ ಹೇ, ಬಾಪ್ ಆಕರ್ ಗುಲ್ಗುಲ್ ಬನಾತೆ ಹೇ. ಈ ಸಮಯದಲ್ಲಿ ಮಾಯೆ ಎಲ್ಲರನ್ನ ಏಪ್ರಿಲ್ ಫೂಲ್ ಮಾಡಿಬಿಟ್ಟಿದೆ. ತಂದೆ ಬಂದು ಎಲ್ಲರನ್ನ ಹೂಗಳನ್ನಾಗಿ ಮಾಡ್ತಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. बाबा गुड मॉर्निंग, शुक्रिया बाबा शुक्रिया. धारणेगोस्कर मुख्य सार बाप समान प्यार का सागर बनना है, कभी किसको दुख नहीं देना है, कड़वे बोल नहीं बोलने हैं, ಗಂದಿ ಆದತೆ ಮಿಟಾ ದೇನಿ ಹೇ. ಬಾಬಾ ಹೇಳ್ತಾರೆ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು, ಎಂದಿಗೂ ಯಾರಿಗೂ ದುಃಖ ಕೊಡಬಾರ್ದು, ಕೆಟ್ಟ ಮಾತುಗಳನ್ನು ಮಾತನಾಡಬಾರ್ದು, ಕೊಳಕು ಅಭ್ಯಾಸಗಳನ್ನು ತೆಗೆದುಹಾಕ್ಕೊಳ್ಬೇಕು ಅಂತಾರೆ ಬಾಬಾ. सेकंड, बाबा से मीठी मीठी बातें करते इसी फीलिंग में रहना है कि ओहो बाबा आपने हमें क्या से क्या बना दिया. ಬಾಬನ ಜೊತೆ ಮಧುರಾತಿ ಮಧುರ ಮಾತನಾಡ್ತಾ ನಮ್ಗೆ ಈ ಥರ ಅನುಭವ ಆಗಬೇಕು ಅಥವಾ ಈ ಅನುಭೂತಿಯಲ್ಲಿರಬೇಕು. ಓಹೋ ಬಾಬಾ ನೀವು ನಮ್ಮನ್ನು ಏನಿದ್ದವರನ್ನು ಏನು ಮಾಡಿದ್ರಿ, ಹೇಗಿದ್ವಿ ನಾವು, ಹೇಗೆ ಮಾಡಿದ್ರಿ ನೀವು. ಆಪ್ನೆ ಹಮೇं ಕಿತ್ನಾ ಸುಖ ದಿಯಾ ಹೇ ಬಾಬಾ, ತಾವು ನಮ್ಗೆ ಎಷ್ಟೆಲ್ಲ ಸುಖ ಕೊಟ್ರಿ. ಬಾಬಾ ಆಪ್ ಕ್ಷೀರ್ ಸಾಗರ್ ಮೇಲೆ ಚಲ್ತೆ ಹೋ. ಬಾಬಾ ನೀವು ನಮ್ಮನ್ನು ಕ್ಷೀರಸಾಗರದಲ್ಲಿ ನೀವು ನಮ್ಮನ್ನು ಕ್ಷೀರಸಾಗರದಲ್ಲಿ ಕರ್ಕೊಂಡು ಹೋಗ್ತೀರಾ. ಸಾರಾ ದಿನ ಬಾಬಾ ಬಾಬಾ ಯಾದ್ ರಹೆ. ಬಾಬಾ ಹೇಳ್ತಾರೆ ಇಡೀ ದಿನ ನಮಗೆ ಬಾಬಾ ಬಾಬಾ ಅನ್ನೋದೇ ನೆನಪಿರಬೇಕು. ಅಂದರೆ ಬಾಬನಿಂದ ಏನೆಲ್ಲ ಪ್ರಾಪ್ತಿಗಳನ್ನು ಮಾಡ್ಕೊಂಡಿದ್ದೀವಿ, ಬಾಬನಿಂದ ಏನೆಲ್ಲ ಸಿಕ್ಕಿದೆ ನಮಗೆ, ಬಾಬಾ ನಮ್ಮನ್ನು ಏನಿದ್ದವರನ್ನು ಏನು ಮಾಡಿದರು ಅನ್ನೋದನ್ನು ನೆನ್ಪು ಮಾಡ್ಕೊಳ್ತಾ ಇರಬೇಕು ಅಂತಾರೆ ಬಾಬಾ. ವರದಾನ್ ಸರ್ವ ಸಂಬಂಧ और सर्व गुणों की अनुभूति में संपन्न बनने वाले ಸಂಪೂರ್ಣ ಮೂರತ್ ಭವ. ವರದಾನ ಆಗಿದೆ ಸರ್ವ ಸಂಬಂಧ ಮತ್ತು ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನ ಆಗುವಂತಹ ಸಂಪೂರ್ಣ ಮೂರ್ತಿಗಳಾಗಿರಿ. संगम युग पर विशेष सर्व प्राप्तियों में स्वयं को संपन्न बनाना है, इसलिए सर्व खजाने, सर्व संबंध, सर्व गुण और कर्तव्य को सामने रख चेक करो कि सर्व बातों में अनुभवी बने हैं.
ಸಂಗಮಯುಗದ ವಿಶೇಷ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಸರ್ವ ಖಜಾನೆ, ಸರ್ವ ಸಂಬಂಧ, ಸರ್ವ ಗುಣ ಮತ್ತು ಕರ್ತವ್ಯವನ್ನು ಎದುರಿಗಿಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆಗ ಎಲ್ಲ ಮಾತುಗಳಲ್ಲಿ ಅನುಭವಿ ಆಗ್ತೀರ. ಯದಿ ಕಿಸಿ ಬಿ ಬಾತ್ ಕೆ ಅನುಭವ ಬಿ ಕಮ್ಮಿ ಹೇ ತೋ ಉಸ್ಮೆ ಸ್ವಯಂ ಕೋ ಸಂಪನ್ನ ಬನಾವ್. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಒಂದು ಮಾತಿನ ಅನುಭವದಲ್ಲಿ ನಮಗೆ ಕೊರತೆ ಇದೆ ಅಂದರೆ ನೀವು ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳ್ರಿ ಅದರಲ್ಲಿ ಅಂತಾರೆ ಬಾಬಾ. ಏಕ್ ಬಿ ಸಂಬಂಧವಾ ಗುಣ ಕಿ ಕಮ್ಮಿ ಹೇ ತೋ ಸಂಪೂರ್ಣ ಸ್ಟೇಜ್ವಾ ಸಂಪೂರ್ಣ ಮುಹೂರ್ತ ನೈ ಕಾಲ ಸಕ್. ಬಾಬಾ ಹೇಳ್ತಾರೆ, ಒಂದು ಕೂಡ ಸಂಬಂಧ ಅಥವಾ ಗುಣದಲ್ಲಿ ಕೊರತೆ ಇದೆ ಅಂತಂದರೆ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಅಂತ ಹೇಳಿಸ್ಕೊಳ್ಳಿಕ್ಕಾಗಲ್ಲ. इसलिए बाप के गुणों व अपने आदि स्वरूप के गुणों का अनुभव करो तब ಸಂಪೂರ್ಣ ಮೂರ್ತ ಬನೆಂಗೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ತಂದೆಯ ಗುಣ ಅಥವಾ ತಮ್ಮ ಅನಾದಿ ಸ್ವರೂಪದ ಗುಣಗಳ ಅನುಭವ ಮಾಡಿ ಆಗ ಸಂಪೂರ್ಣ ಮೂರ್ತಿಗಳಾಗ್ತೀರ. ಸ್ಲೋಗನ್, जोश में आना भी मन का रोना है, अब रोने का फाइनल अब रोने का ಫೈಲ್ ಖತಮ್ ಕರ್. ಬಾಬಾ ಶ್ಲೋಗನಲ್ಲಿ ಹೇಳ್ತಿದ್ದಾರೆ, ಆವೇಶದಲ್ಲಿ ಬರುವುದು ಕೂಡ ಮನಸ್ಸಿನ ಅಳೋದಾಗಿದೆ. ಈಗ ಅಳುವ ಫೈಲನ್ನು ಸಮಾಪ್ತಿ ಮಾಡಿ ಅಂತಾರೆ ಬಾಬಾ. ಜಗತ್ತಿಗೆ ಮನಸ್ಸಿನ ಮೂಲಕ ಸಕಾಶ ಕೊಡೋದು. ಮನಸಾ ಸೇವಾ ಕರ್ನೆ ಕೆ ಲಿಯೆ ಸರ್ವಶಕ್ತಿಯೋ ಕೋ ಅಪನೆ ಜೀವನ ಕಾ ಅಂಗ ಬನಾ ಲೋ. ಮನಸಾ ಸೇವೆ ಮಾಡೋದಕ್ಕೋಸ್ಕರ ಸರ್ವಶಕ್ತಿಗಳನ್ನು ತಮ್ಮ ಜೀವನದ ಒಂದು ಅಂಗ ಮಾಡ್ಕೊಳ್ಳಿ. ಐಸೆ ಬಾಪ್ ಸಮಾನ ಪರ್ಫೆಕ್ಟ್ ಬನೋ ತೋ ಅಂದರ್ ಕೊಯ್ ಡಿಫೆಕ್ಟ್ ನ ಹೋ. ಈ ಥರ ತಂದೆಯ ಸಮಾನ ಬಾಬಾ ಹೇಳ್ತಿದ್ದಾರೆ ಪರ್ಫೆಕ್ಟಾಗಿ, ಆಗ ಒಳಗಡೆ ಯಾವುದೇ ಡಿಫೆಕ್ಟ್ ಇರಲ್ಲ. ತಬ್ ಶ್ರೇಷ್ಠ ಸಂಕಲ್ಪೋಂ ಕಿ ಏಕಾಗ್ರತಾ ದ್ವಾರ ಅರ್ಥಾತ್ ಮನಸಾ ದ್ವಾರ ಸ್ವತಃ ಸಕಾಶ್ ಫೈಲೆಗೆ. ಆಗ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಅಂದರೆ ಮನಸ್ಸಿನ ಮೂಲಕ ಸ್ವತಃವಾಗಿ ಎಲ್ಲರಿಗೂ ಆ ಶಕ್ತಿ ಹರಡ್ತದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು.
ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು, ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮಹಿಮೆ ಹಾಡುವರು, ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು, ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು, ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು, ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು.
ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೇನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. 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 ಶಿವ ಬಾಬಾ ನಾನು ಬಂದೆ, ಬಾಬಾ ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ, ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ, ಬಾಬಾ ಶಿವ ಬಾಬಾ
ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ
ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ.